ಪಂಚತಂತ್ರ ಗುರುಕುಲಂ ಯೋಗ ವಿದ್ಯಾಶ್ರಮ ತಿರುಮಲಕೊಪ್ಪ ಮತ್ತು ಪಾಲಿಕೊಪ್ಪ ಮಧ್ಯದಲ್ಲಿ ಬರುವಂಥ ಈ ಆಶ್ರಮ ರಾಷ್ಟ್ರೀಯ ಹೆದ್ದಾರಿ ಪುಣೆ ಬೆಂಗಳೂರು ರಸ್ತೆಗೆ 1 ಕಿಲೋಮೀಟ್ರ್ ದೂರದಲ್ಲಿ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಳಿದುಕೊಂಡ್ರೆ 5 ನಿಮಿಷ ಇಲ್ಲಿ 5ರಿಂದ 10 ನಿಮಿಷ ಇಲ್ಲಿ ನಡೆದುಕೊಂಡು ಬರಬೇಕಾಗುತ್ತೆ. ಇಲ್ಲಿಯೇ ಬಂದು ತಲುಪಲಿಕ್ಕೆ ಬೇರೆ ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥ ಬಸ್ಸುಗಳು ಕೂಡ ಲಭ್ಯತೆ ಇರುತ್ತೆ. ಸೊ ಇದು ಹುಬ್ಬಳ್ಳಿ ತಾಲೂಕಿಗೆ ಸೇರಿರ್ತಕ್ಕಂಥ ಒಂದು ಸ್ಥಳವಾಗಿದೆ. ಯೋಗ ವಿದ್ಯಾಶ್ರಮದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಬರ್ತವೆ. ಮಕ್ಕಳಿಗೆ, ವಯಸ್ಕರರಿಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ತರಬೇತಿಗಳು ಇಲ್ಲಿ ನಡೀತಾ ಬರ್ತವೆ. ಆ ತರಬೇತಿಗಳಲ್ಲಿ ಮುಖ್ಯವಾಗಿ ನಮಗೆ ಅಭಿಮನ್ಯು ವಿದ್ಯೆ ಪೋಷಕರು ಮಕ್ಕಳನ್ನು ಹೊಂದಬೇಕು ಅನ್ನೋ ಯೋಚನೆ ಅಥವಾ ಒಂದು ಪ್ಲ್ಯಾನಿಂಗ್ ಯಾವಾಗ ನಡೆಯುತ್ತೆ ಆಗಲೇ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ತರಬೇತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಮಕ್ಕಳನ್ನು ಹೇಗೆ ಪೋಷಣೆ ಮಾಡಬೇಕು, ಬೆಳೆಸಬೇಕು, ಅವರ ಬುದ್ಧಿವಂತಿಕೆಯನ್ನು ಹೆಚ್ಚಿಸೋದು ಹೇಗೆ, ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕವಾಗಿ ಹೇಗೆ ಮಕ್ಕಳನ್ನು ಬೆಳೆಸೋದು ಅನ್ನೋದು ಆ ಒಂದು ತರಬೇತಿಯಲ್ಲಿ ತಿಳಿತಾ ಬರುತ್ತೆ. ಅದರ ನಂತರ 6 ವರ್ಷದ ಮೇಲ್ಪಟ್ಟು 6 ವರ್ಷದೊಳಗೆ ಆ ತರಬೇತಿ ಆರ್ಟ್ ಆ್ಯಂಡ್ ಪೇರೆಂಟಿಂಗ್ ಅಭಿಮನ್ಯು ವಿದ್ಯೆಯನ್ನು ಪಡ್ಕೋಬೇಕು ಪೋಷಕರು. ಅದರ ನಂತರ 6 ವರ್ಷದಿಂದ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಗಾಂಧಾರಿ ವಿದ್ಯೆ, ಮಕ್ಕಳ ಮನಸ್ಸನ್ನು ಶುದ್ಧ ಮಾಡಿ ಅವರಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು ತೆಗೆದು ಭಯ, ಆತಂಕ, ಕೀಳರಿಮೆ ಅಥವಾ ಮಾನಸಿಕವಾಗಿ ಅವ್ರ ಮೇಲೆ ಬೀರಿರ್ತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ತೆಗೆದೊಗೆದು ಮನಸ್ಸಿನ ಅದ್ಭುತವಾಗಿರುವಂಥ ಶಕ್ತಿ, ಸಂಯಮ ಶಕ್ತಿ, ಆ ಶಕ್ತಿಯನ್ನು ಹೊರಗಡೆ ತಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸುವಂಥ ಒಂದು ಕಾರ್ಯಕ್ರಮ ಗಾಂಧಾರಿ ವಿದ್ಯೆ. ಆ ಒಂದು ತರಬೇತಿಯಿಂದ ಮಕ್ಕಳು ಸಂಯಮ ಶಕ್ತಿಯಿಂದ ಅಥವಾ ಚಿತ್ತಶಕ್ತಿಯಿಂದ ಆ ಸ್ಥಿತಿಯಿಂದ ಅವರು ಅದ್ಭುತವಾಗಿರೋಂಥ ಚಟುವಟಿಕೆಗಳನ್ನು ಮಾಡ್ತಾರೆ. ಇಂದ್ರಿಯಗಳ ಉಪಯೋಗಕ್ಕಿಂತ ಮನಸ್ಸಿನ ಉಪಯೋಗ ಅಲ್ಲಿ ಹೆಚ್ಚಾಗ್ತಾ ಬರುತ್ತೆ. ಕಣ್ಣುಗಳನ್ನು ಮುಚ್ಚಿರುವಾಗ ಕಣ್ಣುಗಳಿಗೆ ಪಟ್ಟಿ ಕಟ್ಟಿದ್ರೂ ಕೂಡ ಅವರು ವಸ್ತುಗಳನ್ನು ಗುರುತಿಸ್ತಾರೆ, ಬಣ್ಣಗಳನ್ನು ಗುರುತಿಸ್ತಾರೆ, ಅಕ್ಷರಗಳನ್ನು ಓದ್ತಾರೆ, ಬರೀತಾರೆ, ಕಲರಿಂಗ್ ಮಾಡ್ತಾರೆ. ಕಣ್ಣು ಬಿಟ್ಕೊಂಡು ಏನೇನು ಮಾಡ್ತಾಯಿದ್ರು ಅದೆಲ್ಲವನ್ನು ಕೂಡ ಕಣ್ಣು ಮುಚ್ಕೊಂಡೆ ಅವ್ರು ಮಾಡ್ತಾರೆ. ಇದು ಭಾಳ ವಿಸ್ಮಯ ಅಂತ ಅನಿಸುತ್ತೆ. ಆದರೆ ಇದೊಂದು ನೈಸರ್ಗಿಕವಾಗಿರ್ತಕ್ಕಂಥ ಸ್ಥಿತಿ. ಈ ಸ್ಥಿತಿ ಉಂಟಾಗಲಿಕ್ಕೆ ಬೇಕಾಗಿರೋಂಥದ್ದು ಒಂದು ಋಷಿ ಪರಂಪರೆಯ ಒಂದು ವಿಶೇಷವಾಗಿರೋಂಥ ದೀಕ್ಷೆ, ಒಂದು ಸ್ಪರ್ಶ, ಒಂದಿಷ್ಟು ಅವರಿಗೆ ತರಬೇತಿ, ಯೋಗ ಆಧಾರಿತವಾಗಿ ಅವರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಈ ಒಂದು ಕಾರ್ಯಕ್ರಮ ಗಾಂಧಾರಿ ವಿದ್ಯೆ ಏನಿದೆ, ಇದು ಮೊದಲ ಹಂತದಲ್ಲಿ ಮನಸ್ಸಿನ ಅದ್ಭುತ ಶಕ್ತಿಯನ್ನು ಪರಿಚಯ ಮಾಡಿಕೊಟ್ರೆ, 2ನೇ ಹಂತದಲ್ಲಿ ಅವರಿಗೆ ಕೆಲವೊಂದು ಅಪ್ಲಿಕೇಶನ್ಸನ್ನು ಅದು ಪರಿಚಯ ಮಾಡಿಕೊಡುತ್ತೆ. ಅವರು ಹೇಗೆ ಗ್ರಹಿಸುವ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು, ನೆನಪಿನ ಶಕ್ತಿ ಹೇಗೆ ಅದ್ಭುತವಾಗಿದೆ. ನಾವು 100 ಸಾರಿ ಓದ್ತೀವಿ, ಒಂದು ಪುಟ ನೆನಪಿರೋದಿಲ್ಲ. ಆದರೆ ಒಂದು ಸಾರಿ ಓದಿ 90% ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಆ ಒಂದು 2ನೇ ಹಂತ ಅವರಿಗೆ ತೋರಿಸ್ಕೊಡುತ್ತೆ. ಭಾಳಷ್ಟು ಜನ ಈಗ ಈ ಗಾಂಧಾರಿ ವಿದ್ಯೆ
ಈ ಥರದ ಪ್ರಯೋಗಗಳನ್ನು ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಮುಂದಿನ ಅಪ್ಲಿಕೇಶನ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದೇವೆ. ಈ ಇಂಪ್ಲಿಮೆಂಟೇಷನ್ ಏನಿದೆ ಅದು ಮತ್ತೆ ವಿಶ್ವದ ಯಾವುದೇ ಭಾಗದಲ್ಲಿ ಸಿಗೋದಿಲ್ಲ. ನಮಗೊಂದು ಹೆಮ್ಮೆ ಇದೆ, ಇಂತಹ ವಿದ್ಯೆಯನ್ನು ಕೂಡ ನಾವು ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಆನ್ಲೈನ್ನಲ್ಲಿ ತಂದುಕೊಟ್ಟಿದ್ದೀವಿ. ಹೀಗೆ ಪಂಚತಂತ್ರ ಗುರುಕುಲಂ ಏನಿದೆ ವಿಶೇಷವಾಗಿರೋಂಥ ಸಾಧನೆಗಳನ್ನು ಅದು ತೋರಿಸ್ತಾ ಇದೆ. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ಭಾಗವಹಿಸಿದ್ದಾರೆ. ಸಾವಿರಾರು ಜನ ಇದರ ಅನುಭವವನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ಎಲ್ಲರ ಸಹಕಾರವೂ ಕೂಡ ಬೇಕಾಗುತ್ತೆ. ಎಲ್ಲರೂ ಇದನ್ನು ಮನಗಂಡು ಇದರಲ್ಲಿ ಭಾಗವಹಿಸುವಂಥ ಅವಶ್ಯಕತೆಯೂ ಕೂಡ ತುಂಬ ಇದೆ. ಹೀಗೆ ಅನೇಕ ಹಂತಗಳಲ್ಲಿ ಈ ವಿದ್ಯೆಯನ್ನು ನಾವು ಕೊಡ್ತಾ ಹೋಗ್ತಾ ಇದ್ವಿ. ಇನ್ನೊಂದು ತರಬೇತಿ ಯಾವುದು ಅಂದರೆ 5ನೇ ತರಗತಿ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳಿಗೆ, ಆಮೇಲೆ ಸರಿಸುಮಾರಾಗಿ ಯಾವುದೇ ವಯಸ್ಸಿನವರಾಗಿರ್ಬೋದು, ಅದು KS ಆಗಿರ್ಬೋದು, IAS ಸ್ಟಡಿ ಆಗಿರ್ಬೋದು, ಡಿಗ್ರಿ ಓದ್ತಾ ಇರ್ಬೋದು, ಅಥವಾ ಅವರು ತರಬೇತಿದಾರರಾಗಿ ಮುಂದುವರಿತಾ ಇರ್ಬೋದು. ಇಂಥವ್ರಿಗೆಲ್ಲರಿಗೂ ಕೂಡ ಏಕಲವ್ಯ ವಿದ್ಯೆ ಅಂದರೆ ಸ್ವತಃ ಕಲಿಯುವಂಥ ಒಂದು ವಿದ್ಯೆ, ಸ್ವತಃ ಓದುವಂಥದ್ದು, ಸ್ವತಃ ಆಸಕ್ತಿಯನ್ನು ಪಡುವಂಥದ್ದು, ಓದಿದ್ದನ್ನು ಶಾಶ್ವತವಾಗಿ ನೆನಪಿಟ್ಕೊಳ್ಳುವಂಥದ್ದು. ಅದರಲ್ಲೂ ಪಠ್ಯ ವಿಷಯಗಳನ್ನು ಅತ್ಯಂತ ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಒಂದು ತರಬೇತಿ ಏನಿದೆ ಅದು ಮೆಮೊರಿ ಏಕಲವ್ಯ ವಿದ್ಯೆ. ಸೊ ಆ ವಿದ್ಯೆಯಲ್ಲಿ ಕೂಡ ಭಾಳಷ್ಟು ಅನುಭವಗಳನ್ನು, ಪರಿಣಾಮಗಳನ್ನು ಮಕ್ಕಳು ಪಡಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಸೊ ಹೀಗೆ ಅನೇಕ ವಿದ್ಯೆಗಳನ್ನು ನೀಡ್ತಕ್ಕಂಥ ಪಂಚತಂತ್ರ ಗುರುಕುಲಂ ಕೈವಲ್ಯ ಸಂಯಮ ವಿದ್ಯೆಗಳನ್ನು ಜನರಿಗೆ ಪರಿಚಯ ಮಾಡ್ತಾ ಇದೆ. ಕೈವಲ್ಯ ಸಂಯಮ ವಿದ್ಯೆಗಳಲ್ಲಿ ಒಂದು ಕ್ರಿಯೇಟಿವಿಟಿ, ಬ್ರಹ್ಮ ಸಂಯಮ, ಹಾಗೆ ಮನಸ್ಸಿನ ಸೃಜನಾತ್ಮಕತೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಬರುತ್ತೆ. ಎರಡನೇದಾಗಿ ಶಿವ ಸಂಯಮ, ನಮ್ಮ ಮನೋಕ್ಲೇಶಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ, ಮನೋಕ್ಲೇಶಗಳನ್ನು ನಿವಾರಣೆ ಮಾಡಿಕೊಂಡಾಗ ನಮಗೆ ಮನಸ್ಸಿನ ಅದ್ಭುತವಾಗಿರೋಂಥ ಶಕ್ತಿಗಳು ಹೇಗೆ ಗೋಚರ ಆಗುತ್ತೆ ಅನ್ನೋದು ನಮಗೆ ತಿಳಿತಾ ಬರುತ್ತೆ. ಇದು 14 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಇರೋಂಥ ಒಂದು ತರಬೇತಿ, ವಿಶೇಷ ತರಬೇತಿ. ಮೂರನೇದಾಗಿ ಕೈವಲ್ಯ ಕೃಷ್ಣ ವಿದ್ಯೆ, ಈ ಪ್ರಪಂಚದ ಹೊರ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ಜವಾಬ್ದಾರಿಯನ್ನು ತೆಗೆದುಕೋಬೇಕು, ಲೀಡರ್ಶಿಪ್ ಅಂದರೆ ಹೇಗಿರುತ್ತೆ, ಆಸಕ್ತಿ ಅನ್ನೋದು ಹೇಗಿರುತ್ತೆ, ಬ್ರಹ್ಮಾಂಡವನ್ನು ಅನುಭವಿಸೋದು ಹೇಗೆ, ಖುಷಿಯಾಗಿರೋದು ಹೇಗೆ, ಆನಂದವಾಗಿರೋದು ಹೇಗೆ, ಅನ್ನೋದನ್ನು ಹೇಳ್ತಾ ಬರುತ್ತೆ. ಈ ಥರ ಅನೇಕ ವಿದ್ಯೆಗಳನ್ನು ನೀಡ್ತಕ್ಕಂಥ ಪಂಚತಂತ್ರ ಗುರುಕುಲಂ ಇವತ್ತು ಜನರ ಆಕಾಂಕ್ಷೆಗಳನ್ನು, ಸಾಧನೆಗಳನ್ನು ಈಡೇರಿಸುವಲ್ಲಿ ಅದು ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದೆ. ಈ ನಿಟ್ಟಿನೊಳಗೆ ತಾವು ಕೂಡ ಎಲ್ಲರೂ ಭಾಗವಹಿಸಿ ಈ ಒಂದು ಸ್ಥಳವನ್ನು ಭೇಟಿ ಮಾಡ್ಬೋದು. ಸಾಧನೆಗೋಸ್ಕರ ಇಲ್ಲಿ ಬನ್ನಿ. ಇದನ್ನು ಭೇಟಿ ಮಾಡೋದಂದರೆ ಸಾಧನೆಗೋಸ್ಕರ ನೀವು ಬರೋದೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನೊಳಗೆ ನಾವು ನಿಮ್ಮನ್ನು ಇಲ್ಲೆಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಜೈ ಗುರುಗಳೇ.